ಹಾಯ್ ಎಲ್ರಿಗೂ, ಇದು ಸ್ಯಾಟರ್‌ಡೇ ವ್ಲಾಗು. ಬೆಳಗ್ಗೆನೇ ಎದ್ದು ಟಿಫನ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಅಚ್ಚುಗೆ. ನೆನ್ನೆನೇ ದೋಸೆ ಹಿಟ್ಟು ರುಬ್ಬಿಕ್ಕಿದ್ದೆ. ಇವತ್ತು ಹಲಸಿನ ಹಣ್ಣು ದೋಸೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಅಚ್ಚು ಸ್ನ್ಯಾಕ್ಸು ಹಾಕೊಂಡಿದ್ದ ಬಾಕ್ಸ್‌ಗೆ. ದೋಸೆ ಹಾಕೊಡೋಣ ಅವನ್ಗೆ ಅಂದ್ಬಿಟ್ಟು ಒಂದ್ ದೋಸೆ ಹಾಕ್ತಾ ಇದ್ದೆ ಅವನ್ಗೆ. ದೋಸೆ ಎಲ್ಲ ತಿಂದು ಸ್ಕೂಲ್ಗೆ ಹೊರಟ. ಈಗ ವಾರ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೆ, ಹೂವ ಎಲ್ಲ ತೆಗ್ದು. ಪೂಜೆ ಎಲ್ಲ ಮಾಡಿದಾಯ್ತು. ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ನಾನು ನಮ್ಮನೆಯವರು ದೋಸೆ ಹಾಕ್ತಾ ಇದ್ದೆ. ಹಲಸಿನ ಹಣ್ಣು ದೋಸೆ ನಮ್ಮ ಮಲೆನಾಡು ಕಡೆ ಜಾಸ್ತಿ ಫೇಮಸ್ಸು. ಅಂದ್ರೆ ಮಾಡ್ತಾನೆ ಇರ್ತೀವಿ. ಜಾಸ್ತಿ ಹಲಸಿನ ಹಣ್ಣೆಲ್ಲ ಸಿಗೋದ್ರಿಂದ ಆ ಕಡೆನೆ ನಾವು ಈ ತರ ಹಲಸಿನ ಹಣ್ಣು ದೋಸೆ, ಹಲಸಿನ ಹಣ್ಣು ಕಡುಬು ಈ ತರ ಎಲ್ಲ ಮಾಡ್ತಿರ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ತುಪ್ಪ ಮತ್ತೆ ಸಕ್ಕರೆ ಹಾಕೊಂಡು ತಿಂತಾ ಇದ್ದೆ. ಚಟ್ನಿ ಏನು ಅಷ್ಟೊಂದು ಇಷ್ಟ ಆಗಲ್ಲ. ಚಟ್ನಿ ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೆ ನಾವು ತುಪ್ಪ ಸಕ್ಕರೆ ನೈಟ್‌ದೇ ಒಂದ್ ಸ್ವಲ್ಪ ಸಾಂಬಾರು ಇತ್ತು, ಅದನ್ನು ಹಾಕೊಂಡು ತಿಂದೆ. ಈಗ ಒಂದ್ ಮಧ್ಯಾಹ್ನದಂಗೆ ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ಎಲ್ಲ ಕಲ್ಸಿಕ್ತಾ ಇದ್ದೆ. ಮೊನ್ನೆ ಅಮ್ಮ ಹೂರ್ಣ ಕೊಟ್ಟಿದ್ರಲ್ಲ ಅದು. ಅಚ್ಚುಗೆ ನೆಕ್ಸ್ಟ್ ಮಂತು ಕರಾಟೆ ಇರೋದ್ರಿಂದ ಇನ್ನು ಕನ್ಫರ್ಮ್ ಹೇಳಿಲ್ಲ. ಕರಾಟೆ ಇರೋದ್ರಿಂದ ಪ್ರಾಕ್ಟೀಸ್ ನಡೀತದೆ. ಅವನು ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದ. ನಾನಿಲ್ಲಿ 2 ಅವರ್ 3 ಅವರ್ ಆದ್ಮೇಲೆ ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಫಸ್ಟ್ ಯಾಕೋ ಒಂದ್ ಸರಿ ಹೋಗ್ಲಿಲ್ಲ, ಅಂದ್ರೆ ಕಿತ್ತೋದಂಗ್ ಆಯ್ತು. ಆಮೇಲೆ ಚೆನ್ನಾಗ್ ಬಂತು. ನಮ್ಮನೇಲಿ ಸ್ವೀಟ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಮ್ಮಿ. ಯಾಕಂದ್ರೆ ತಿನ್ನಲ್ಲ ಯಾರನ್ನು. ತಿಂದ್ರೆ ನಾನು ಅಚ್ಚು ಇಬ್ರೇ ತಿನ್ಬೇಕು, ಇನ್ನು ನಮ್ಮನೆಯವ್ರು ತಿನ್ನಲ್ಲ. ಸೊ ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಮಾಡಿಕ್ಕಿ, ಇನ್ನು ಮಿಕ್ಕಿದ ಹೂರ್ಣ ಹಂಗೆ ಇಟ್ಟು ಇನ್ಯಾವಾಗಾದ್ರೂ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಎತ್ತಿಕ್ತಾ ಇದ್ದೆ.
ಒಬ್ಬಟ್ಟೆಲ್ಲ ಮಾಡಿದ್ದಾಯ್ತು. ಈಗ ಅಚ್ಚುಗೂ ಹಂಗೆ ಒಂದು ಹಾಕ್ಕೊಡೋಣ ಕರಾಟೆ ಮಾಡಿ ಸುಸ್ತಾಗಿರ್ತಾನೆ ಅಂದ್ಬಿಟ್ಟು ಒಬ್ಬಟ್ಟು ಹಾಕ್ಕೊಡ್ತಾ ಇದ್ದೆ. ಇಷ್ಟೇ ಇವತ್ತಿನ ಮಿನಿ ವ್ಲಾಗ್ ಇದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.